ಇಂದಿರಿಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳಗನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾಬ್ಜ ಮರಲಿಂಗರಗಿ ನಾಂದಿಯೊಳು ವರವ್ಯಾದ ಮುನಿಪದ ದ್ವಂದ್ವ ಗಾನತನಾಗಿಯೇ ನಾಂದಿಯೊಳು ವರವ್ಯಾದ ಮುನಿಪದ ದ್ವಂದ್ವ ಗಾನತನಾಗಿ ಕವಿಗಳ ಗಲ್ಲಡಿಗೆ ಬಲ ಬಂದು ಬಳ್ಳಿಪೇನಿ ಕಥಾಮೃತ ಸಾಗರಿಗೆ ಭಕ್ತಿಯಿಂದ ಪದದ್ವಯವನ್ನು ಮೊರೆಗೊಂಡೆ ಅತಿ ಮುದದಿಂದ ಜಯ 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 ತುಂಬಿಕೊಂಡಿದೆ. ಈ ನೀರಿನ ತನ್ಮಧ್ಯೆಯಲ್ಲಿ ಆಲದ ಎಲೆ ಮೇಲೆ ತೇಲಿಕೊಂಡು ಇಲ್ಲಿವರೆಗಾಗಿ ಬಂದಿದ್ದೇವೆ ತಾಯಿ. ನಾವ್ಯಾರು ತಾವ್ಯಾರು ಎನ್ನುವ ಕುತೂಹಲದಲ್ಲಿ ಸಿಕ್ಕಿದ್ದೇವೆ ತಾಯಿಯೇ. ನೀವೇ ನಮ್ಮ ಜನ್ಮಕ್ಕೆ ಕಾರಣೀಕರ್ತರಾದರೆ ಯಾಕೆ ಜನ್ಮ ಬರಿತೆ ನಮಗೆ ನಮಗೆ ಕಾರ್ಯಗಳೇನುಂಟು ಮಾತೆ ನೀಗಿಡುವುದ ಸಕಲವನೋ ನೀಗಿಡುವುದ ಸಕಲವನೋ ಸಂಪ್ರೀತಿಯೊಡಗೈದ ಬೇಕು ನಮ್ಮುವರ ಜಯ ಜಯ ನೀನಲ್ಲ ಧನ್ಯರು ಯಾರಿಯರೋ ನೀನಲ್ಲ ಧನ್ಯರು ಯಾರಿಯರೋ ಎಂಬ ಕಾಮುರಾಗದೊಳಿಂದು ರಕ್ಷಿಸುವವರು ಜ್ಞಾನವಿಹೀನರಾಗಿರರೋ ಜ್ಞಾನವಿಲ್ಲದ ನಮ್ಮ ಪಾಲಿಗೆ ಸುಜ್ಞಾನವನ್ನು ಇಟ್ಟು ನಮ್ಮಿಂದಾಗಬೇಕಾದ ಕೆಲಸ ಏನು ತಾಯೇ? ಓ ಮಕ್ಕಳೇ, ಕಾಯ್ದು ಮೇಣದ ಲಯಗೊಳಿಸುವ ಅದನಕ್ಕೆ ಕಾಯ್ದು ಮೇಣದ ಲಯಗೊಳಿಸುವ ಅದನಕ್ಕೆ ಆನಂದ ನೀ ಬೆಂಗಳು ಅಮ್ಮ, ನೀವು ನನ್ನ ಮಕ್ಕಳು, ನಾನು ನಿಮ್ಮ ತಾಯಿ.
ಹಾ. ಮಕ್ಕಳೇ ನಿಮಗೆ ಕರೆಯುವುದಕ್ಕೆ ಹೆಸರು ಹರಿ ಹರ ಬ್ರಹ್ಮ ಎಂದಿರಿ ಏನೋ ಹರಿ ಹರ ಬ್ರಹ್ಮ ಎಂದಿರಿ ಏನೋ ಹರುಜದಿ ಮೂವರಿಗೆ ನಾಮವ ಹರುಜದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯದಿಂದಗೆ ಇರುವುದು ನಿಮ್ಮಿಂದ ಘನ ಕಾರ್ಯದಿಂದಗೆ ಒಡೆದ ಬೇರದ ನಿಮಗೆ ಆ ಮಗು ಅಮ್ಮ. ಶ್ವೇತವರ್ಣನಾಗಿರುವ ನಿನಗೆ ಹಾ. ಬ್ರಹ್ಮ ಎಂದು ಹೆಸರು ವಾಸಿಸಲು ಸ್ಥಳ ಹಾ. ಸತ್ಯಲೋಕ ಹಾ. ಹಿಡಿಯುವುದಕ್ಕೆ ಆಯುಧ ಹಾ. ಬ್ರಹ್ಮದಂಡ ಇಗೋಮುಖನೇ ಮಾಡುವಂತಹ ಕಾರ್ಯ ಹಾ. ಸೃಷ್ಟಿಸುವುದೇ ನಿನ್ನ ಕಾರ್ಯ ಹಾ. ಆದಿತಮ್ಮ. ಮಗು ಅಮ್ಮ ನೀಲವರ್ಣನಾಗಿರುವ ನಿನಗೆ ವಿಷ್ಣು ಎಂದು ಹೆಸರು ವಾಸಿಸಲು ಸ್ಥಳ ವೈಕುಂಠ ಹಿಡಿಯುವುದಕ್ಕೆ ಆಯುಧ ಚಕ್ರ ಇಗೋಮಗನೇ ಮಾಡುವಂತಹ ಕಾರ್ಯ ಬ್ರಹ್ಮ ಸೃಷ್ಟಿಸಿದ್ದನ್ನು ಪಾಲನೆ ಮಾಡುವುದೇ ನಿನ್ನ ಕಾರ್ಯ ಆದಿತಮ್ಮ ಮಗು ಅಮ್ಮ ರಕ್ತವರ್ಣನಾಗಿರುವ ನಿನಗೆ ಹರ ಅಥವಾ ಈಶನೆಂದು ಹೆಸರು ವಾಸಿಸಲು ಸ್ಥಳ ಕೈಲಾಸ ಹಿಡಿಯುವುದಕ್ಕೆ ಆಯುಧ ತ್ರಿಶೂಲ ಇಗೋಮಗನೇ ಮಾಡುವಂತಹ ಕಾರ್ಯ ಬ್ರಹ್ಮ ಸೃಷ್ಟಿಸಿದ್ದನ್ನು ವಿಷ್ಣು ಪಾಲನೆ ಮಾಡುತ್ತಾನೆ ಕಾಲವನ್ನು ಅರಿತು ಲಯ ಮಾಡುವುದೇ ನಿನ್ನ ಕಾರ್ಯ ಆದಿತಮ್ಮ ಅಮ್ಮ. ಅಮ್ಮ ನಾವು ನಮ್ಮ ನಮ್ಮ ಕಾಲದಲ್ಲಿ ಕಾರ್ಯಪ್ರವೃತ್ತರಾಗಿರುವಾಗ ಯಾವುದಾದರೂ ದುಷ್ಟಶಕ್ತಿದಲ್ಲಿ ಎತ್ತಿದರೆ ಆವಾಗ ನಾವೇನು ಮಾಡುವುದು ತಾಯಿ ಮಕ್ಕಳೇ ಮಕ್ಕಳೇ ಅಮ್ಮ. ಎಲ್ಲಿಯಾದರೂ ನಿಮ್ಮ ಕಾಲಿಗೆ ಕಷ್ಟ ಬಂತಂತಾದರೆ ಭಕ್ತಿಯಿಂದ ನನ್ನನ್ನು ಧ್ಯಾನಿಸಿ ತಟ್ಟನೆ ಮೈತೋರಿ ನಿಮ್ಮ ಕಷ್ಟಗಳನ್ನು ಹೋಗಲಾಡಿಸುತ್ತೇನೆ ಇದು ನಿಮ್ಮ ನಿಮ್ಮ ಕಾರ್ಯದಲ್ಲಿ ಪ್ರವರ್ತರಾಗಿರಿ ನಿಮಗೆ ಶುಭವಾಗಲಿ ಮೋಹನ ಬ್ರಹ್ಮನು ಸೃಷ್ಟಿ ಕಾರ್ಯವನ್ನು ಮಾಡುವುದನ್ನು ಬಿಟ್ಟು ಸುಮ್ಮನೆ ನಿಂತಿದ್ದಾನೆ ಆತನಲ್ಲಿ ಹೋಗಿ ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಲು ಹೇಳುತ್ತೇನಂತೆ ಬ್ರಹ್ಮ ಸೃಷ್ಟಿ ಕಾರ್ಯವನ್ನು ಮಾಡುವುದನ್ನು ಬಿಟ್ಟು ಹಾ. ಸುಮ್ಮನೆ ಹೀಗೆ ನಿಂತಿರುವೆ ಅಲ್ಲ ಬೇಗನೆ ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸು ಸರಿ ಆಲಿಸ್ಬೇಕು. ಹರಿಹರ ರಾಲಿಸಿ ಸೃಜಿಸುವ ಕಾರ್ಯ ಹರಿಹರ ರಾಲಿಸಿ ಹರಿಹರ ರಾಲಿಸಿ ಸೃಜಿಸುವ ಕಾರ್ಯವ ಸೃಜಿಸುವ ಕಾರ್ಯವ ಸೃಜಿಸುವ ಕಾರ್ಯವ ಕರುಣೀತಿರಲು ಮಾತೆಯೋ ಸೃಜಿಸುವ ಕಾರ್ಯವ ಸೃಜಿಸುವ ಸೃಜಿಸುವ ಕಾರ್ಯವ ಕರುಣೀತಿರಲು ಮಾತೆಯೋ ಅರಿದರೆ ನಮ್ಮಲ್ಲಿಯೇ ಹಿರಿಯವನೈತೇನೋ ಅರಿದರೆ ನಮ್ಮಲ್ಲಿ ಅರಿದರೆ
ಮನೆ ನಮ್ಮಲ್ಲಿಗೆ ಮನೆಗೆ ನಮಗೆಲ್ಲರಿಗೂ ಕರೆಯೋ ಮನೆಯಲ್ಲರಿಗೂ ಕರೆಯೋ ಸೃಷ್ಟಿಯ ಕಾರ್ಯವನ್ನ ಬಿಟ್ಟು ಏನು ಮಾಡುವುದನ್ನ ಬಿಟ್ಟು ಏನೋ ಯೋಚಿಸುತ್ತಿರುವ ಹಾಗೆ ಇದೆ. ಯಾಕೆ ಎನ್ನುವುದಾಗಿ ಪ್ರಶ್ನೆ ಮಾಡುತ್ತಾ ಇದೆಯಾ? ನಾವು ಇರುವುದಾದರೂ ಎಷ್ಟು ಜನ? 3 ಜನ. ನಮ್ಮಲ್ಲಿ ಹಿರಿಯವರು ಯಾರು ಎನ್ನುವುದಾಗಿ ಬೇಕು. ಯಾರೆನ್ನುವುದನ್ನ ನಾನು ತೀರ್ಮಾನಿಸಿದೆ. ಯಾರೆಂದರೆ ನಾನೇ. ಕಾರಣ ಉಂಟು. ಯಾಕೆ ಬಂದಿಯಾ? ತಾಯಿ ಮೊದಲು ಕರೆದದ್ದು ಯಾರನ್ನ? ನನ್ನನ್ನ. ಅಲ್ಲದೆ ಆಯುಧ ಹಾಗೂ ಸ್ಥಳವನ್ನು ನೀಡುವಾಗಲೂ ಅದನ್ನು ನನಗೆ ಕೊಟ್ಟಿದ್ದಾಳೆ ಎನ್ನುವ ಮಾತಿಗೆ ಹಿರಿಯವರಂತಾಯಿತು. ಆದ್ದರಿಂದ ಹೇಳ್ತಾ ಇದ್ದೇನೆ, ನಾನೇ ಹಿರಿಯವ, ನಾನೇ ಶ್ರೇಷ್ಠ, ನಾನೇ ಒಡೆಯನೆಂದು ಒಪ್ಪಿಕೋ. ತದನಂತರ ಕಾರ್ಯವನ್ನು ಮಾಡುತ್ತೇನೆ. ಸುಮ್ಮನೆ ಪ್ರೀತಿಯೇ ಸುಮ್ಮನೆ ಮಾತಾಡುವೆ ನೀ ಸುಮ್ಮನೆ ಮಾತಾಡುವೆ
ನಡೆದು ಕಾರ್ಯವೇ ಆದಿಮಾಯೆಯ ನಿಯಮ ಅದ ನಡೆದು ಕಾರ್ಯಕ್ಕೆ ಮಧುವಾಕ್ಯದು ಎಂದ ದಿನದಲ್ಲಿ ಹೋಗಪ್ಪ, ನೀನೇ ಹಿರಿಯವ ಎನ್ನುವುದಾಗಿ ಹೇಳ್ತಾ ಇದ್ದೀಯಾ? ಹೌದು. ಅದು ಹೇಗೆ ಸಾಧ್ಯ? ಹಾ. ತಾಯಿಗೆ ಚಿಕ್ಕ ಮಕ್ಕಳ ಮೇಲೆ ಪ್ರೀತಿ ಹೆಚ್ಚು. ಸರಿ. ಆದ್ದರಿಂದ ನಿನ್ನನ್ನು ಮೊದಲು ಕಳೆದಿರಬಹುದು. ಹಾ. ಆದ್ದರಿಂದ ನೀನು ಹಿರಿಯವನಾಗಲಿಕ್ಕೆ ಸಾಧ್ಯ ಇಲ್ಲ. ಹಾ. ಹೀಗೆ ನಮ್ಮನ್ನ ಚರ್ಚಿಸುವುದಲ್ಲ. ಹಾ. ಹರನಪ್ಪನಿದ್ದಾನೆ. ಅವನ ಅಭಿಪ್ರಾಯವನ್ನು ಕೇಳೋಣ. ನಿನ್ನ ಅಭಿಪ್ರಾಯವೇನು? ಮೃಡನಿರಂದ ಲಯದ ಅಧಿಕ ಎಂದನು ಅಧಿಕ ಎಂದನು ಜಡಗಳು ಅಧಿಕ ಎಂದನು
ಅದರ ಅರ್ಥ ವಿಶಾಲವಾಗಿರುತ್ತದೆ ಎಂದರ್ಥ. ಹೌದು. ಅದರ ತಾಯಿ ನನ್ನನ್ನು ಹಾ. ಈಶ್ವರ ಎಂದು ಕರೆದಿದ್ದಾಳೆ. ಹಾ. ಈಶ್ವರ ಎನ್ನುವ ಪದರರ್ಥ ಒಡೆಯ ಎನ್ನುವ ಹಾಗೆ. ಹಾ. ಆದ್ದರಿಂದ ನಮ್ಮ ಮೂವರಲ್ಲಿ ಒಡೆಯನ್ನು ನಾನೇ ಎಂದು ಒಪ್ಪಿಕೊಳ್ಳಿ. ಹಾ. ಇಲ್ಲದಿದ್ದರೆ ಸುಡ್ತೇನೆ ಎಲ್ಲವನ್ನು. ಓ ಹರ. ಮೊದಲು ಮೋದದಿದನು ಪದುಮೋಜ ಬೋರೆ ಸೈಯದರಿನ ನಾಗರಿಕ ತೊಂದರಿಗೂ ತಾತೆ ತೊಂದರಿಗೂ ದಾನ ಮೊದಲು ನಾಗೀದನು ಪದುಮಾಕ್ಷ ಬರೆಯುವ ಪದುಮಾಜ ಬರೆಯುವ ಪದುಮಾಜ ಬರೆಯುವ ಅದರ ಲಯಗೊಳಿವ ಅದರ ಲಯಗೊಳಿವ ನದಿನ ನದಿನ ಅದರಿಂದ ಮೂವರೊಳಿಂದ ಅಧಿಕ 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 ಅದರಿಂದ ಅಧಿಕ ನಾಮದರಿಂದ ಮೂವರೊಳಿಂದ ಮೂವರೊಳಿಂದ ವಿಧಿ ಮಾಧವ ಬಿಡಲಿ ವಿಧಿಯೋ ಮಾಧವ ವಿಧಿಯೋ ಮದವ ಬಿಡದೆ ಮದವ ಬಿಡದೆ ಮದವ ಬಿಡದೆ ಆ ಅಧಿಕ ಅಧಿಕ ನಾದರಿಂದ ಮೂವರು ವಿಧಿಯು ಮದವ ಬಿಡದೆ ವಿಧಿಯು ಮದವ ಬಿಡದೆ ಮದವ ಬಿಡದೆ ಮದವ ಬಿಡದೆ ಮದವ ಬಿಡದೆ Nikah
ಸೃಷ್ಟಿಯ ಕಾರ್ಯವನ್ನು ಮಾಡದೆ ಹೋದರೆ ದೂರಾದೀತು. ಆದ್ದರಿಂದ ಹೇಳ್ತಾ ಇದ್ದಾರೆ, ಮೊದಲು ನಾನು ಸೃಷ್ಟಿಸಬೇಕು, ತದನಂತರ ಶ್ರೀಹರಿಯು ಪಾಲನೆ ಮಾಡ್ತಾನೆ. ಸಮಯವನ್ನು ಅರಿತು ದಯಮಾಡುವುದೇ ನಾನು ಹಿರಿಯವ, ನಾನೇ ಒಡೆಯ, ನಾನೇ ರಾಜ ಎನ್ನುವುದಾಗಿ ಒಪ್ಪಿಕೊಳ್ಳಿ. ಯಾಕೆಂದ್ರೆ ಸೃಷ್ಟಿಪ ಕಾರ್ಯವೇ ಘನವಾದದ್ದು, ಶ್ರೇಷ್ಠವಾದದ್ದು. ಸೃಷ್ಟಿಪ ಕಾರ್ಯವೋ ಅಷ್ಟೊಂದು ಘನವಲ್ಲ. ಶ್ರೇಷ್ಠ ಎಂದರೆದ ಹರಿಯೋ, ಶ್ರೇಷ್ಠವೆಂದರೆದ ಹರಿಯೋ. ಸೃಷ್ಟಿಪ ಕಾರ್ಯವೋ ಅಷ್ಟೊಂದು ಘನವಲ್ಲ. ಕೆಟ್ಟು ಹೋಗದ ಓ ಬ್ರಹ್ಮ, ನೀನೇ ಸೃಷ್ಟಿ ಕಾರ್ಯವು ಮಿಗಿಲು ಎನ್ನುವುದಾಗಿ ಹೇಳುತ್ತಾ ಇದ್ದೀಯಾ? ಹೌದು. ಅದೇಗೆ ಸಾಧ್ಯ? ಹಾ. ನೀನು ಸೃಷ್ಟಿಸಿದ್ದನ್ನ ಹಾ. ನಾನು ಪಾಲನೆ ಮಾಡದೆ ಹೋದೆ ಅಂತಾದರೆ ಹಾ. ನಿನ್ನ ಸೃಷ್ಟಿಯೂ ವ್ಯರ್ಥವಲ್ಲವೇ? ನಿಜ. ಆದ್ದರಿಂದ ಹೇಳುತ್ತಾ ಇದ್ದೀನಿ ಕೇಳು. ಹಾ. ಸೃಷ್ಟಿ ಕಾರ್ಯವು ಮಿಗಿಲು ಹೆಚ್ಚು ಎನ್ನುವುದಾಗಿ ಹೇಳುವುದನ್ನು ಬಿಟ್ಟು ಹಾ. ಮೊದಲು ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸು. ಹರನಿಂದನಾಚರಣ ಸರಿಯಿಲ್ಲ ವಚನವೋ. ಹರನಿಂದನಾಚರಣ ಸರಿ ಸರಿ ಸರಿಯಿಲ್ಲ ವಚನವೋ. ಹೊರೆಯುವಾತನೇ ಶ್ರೇಷ್ಠನೋ, ಸರಿ ನಿನ್ನ ವಚನವೋ. ಹೊರೆಯುವಾತನೇ ಶ್ರೇಷ್ಠನೋ. ಹರಿಹರರೆಮ್ಮಲ್ಲಿ ಭೇದವಿಲ್ಲದೆ ನಿನ್ನೋ. ಹರಿಹರರೆಮ್ಮಲ್ಲಿ ಭೇದವಿಲ್ಲದೆ ಭೇದವಿಲ್ಲದೆ ನಿನ್ನೋ. ಎರಕವಾಗಿಯೇನೋ ನಾನು ನಿನ್ನೋಳು, ಎರಕವಾಗಿಯೇನೋ ನಾನು. ಅರವಿಂದನಾಚರಣ ಸರಿ ನಿನ್ನ ವಚನವೋ. ಹೊರೆಯುವಾಗಲೇ ಶ್ರೇಷ್ಠನೋ, ಹೊರೆಯುವಾಗಲೇ ಶ್ರೇಷ್ಠನೋ. ನೀವಿಬ್ಬರು ಆಡುತ್ತಿರುವ ಮಾತು ಸರಿಯಾಗಿದೆ. ಆದರೂ ಕೂಡ ನಾನು ವಿಷ್ಣುವಿನ ಪರ ಇರ್ತೇನೆ. ಹಾ. ಏಕೆಂದರೆ ಹರಿಹರ ನಡುವೆ ಭೇದವನ್ನು ತಂದೊಟ್ಟಿದ್ದಾನೆ. ಹರಿಹರ ನಡುವೆ ಭೇದವಿಲ್ಲ ಎನ್ನುವುದು ಲೋಕಮುಖಕ್ಕೆ
ತಿಳಿಯಬೇಕಾದರೆ ನಾನು ನಿನ್ನ ಲೇಖಿಯನಾಗ್ತೇನೆ. ಆದಿತಂತೆ ನೀವಿಬ್ಬರು ಒಂದಾದರೆ ಎದುರೋ ನಾನಲ್ಲ. ನೀವಿಬ್ಬರು ಒಂದಾದ್ರಿಂದ ಏನಾಯಿತು? ನಿಮ್ಮಲ್ಲಿ ಸಾಹಸವಿದ್ದರೆ ಬನ್ನಿ ಯುದ್ಧಕ್ಕೆ. ವಾದದಿ ಫಲವಿಲ್ಲ ಶೋಧನೆಯಿಂದಲೇ, ವಾದದಿ ಫಲವಿಲ್ಲ ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ನಿಜವ, ಸಾಧಿಸಿ ತಿಳಿಯುವ ನಿಜವ ಹೋದ ಕಲ್ಪದಿ ಲಯವಾದ ಪ್ರಪಂಚವು, ಹೋದ ಕಲ್ಪದಿ ಲಯವಾದ ಪ್ರಪಂಚವು ಐತಿ ಬರದಿ ನಡೆದಿರುವಾಗ ಐತದಿ. ಓ ಬ್ರಹ್ಮ, ವಾದದಿಂದಾಗಲಿ ಯುದ್ಧದಿಂದಾಗಲಿ ಯಾರು ಹಿರಿಯವರೆಂದು ತಿಳಿಯಲು ಸಾಧ್ಯವಿಲ್ಲ. ಆದ್ದರಿಂದ ಹೋದ ಕಲ್ಪದಲ್ಲಿ ಲಯಗೊಂಡ ಸುವಸ್ತುಗಳು ಯಾರ ಉದರದಲ್ಲಿರುತ್ತದೆಯೋ ಅವರೇ ಹಿರಿಯವರು. ಆದ್ದರಿಂದ ಯಾರ ಉದರವನ್ನು ಮೊದಲು ಶೋಧಿಸೋಣ. ಅನುಮಾನ ಇದ್ದದ್ದು ನಿನಗೆ. ಆದ್ದರಿಂದ ನೀನು ನನ್ನ ಉದರವನ್ನು ಶೋಧಿಸು. ಆದಿತಂತೆ ಹೋಗುವಂತ ಮಾರ್ಗ. ಮಾಯನ ಚರಿತನಂತೆ ಹೀಗೆ ಬಾ. ಆದಿತಂತೆ ನನ್ನ ಉದರವನ್ನ ಪ್ರವೇಶಿಸಿದ್ದಾನೆ. ಅವನಿಗೆ ತಕ್ಕನಾದ ಪಾಠವನ್ನ ಕಲಿಸಬೇಕು. ನವದ್ವಾರಗಳಲ್ಲಿ ಅಷ್ಟದ್ವಾರವನ್ನು ಬಂಧಿಸಿ ಕುಳಿತುಕೊಳ್ತೇನಂತೆ. ಹೇಗೆ ಹೊರಗೆ ಬರ್ತಾನಂತ ನಾನು ವಿಧಿಯ ಜಠರ ಪರಿಗಿದನು ಬಳಿಗಳಲ್ಲಿ ಕಂಡವು, ಪರಿಗಿದನು ಬಳಿಗಳಲ್ಲಿ ಕಂಡವು. ಅವೆಲ್ಲ ವ್ಯರ್ಥ. ಏನೇ ಆಗಲಿ ಇಲ್ಲಿರುವ ವಿಷಯವನ್ನು ಬ್ರಹ್ಮನಲ್ಲಿ ಹೋಗಿ ತಿಳಿಸಬೇಕು. ಆದ್ದರಿಂದ ಬಂದ ಮಾರ್ಗದಲ್ಲಿ
ಆದರೆ ಒಂದು ದ್ವಾರವನ್ನು ತೆರೆದಿದ್ದಾನೆ. ಅದೇ ಅದ ದ್ವಾರ. ಹೊರಗೆ ಹೋಗಲು ಯಾವ ಮಾರ್ಗವಾದರೆ ಏನು? ಆ ಅದ ದ್ವಾರದಿಂದಲೇ ಹೊರಗೆ ಸಾಧ್ಯವಿದೆ. ಶೋಧಿಸಿದೆನೋ ನಿನ್ನೋದರ ಶೋಧಿಸಿದೆನೋ ನಿನ್ನೋದರ ಶೋಧಿಸಿದೆನೋ ನಿನ್ನೋದರ ಒಳಗೆ ನಾ ಕಂಡೆನು ಹೊರದಲ್ಲಿ ಮೆರೆವ ಒಳಗೈಗೆ ನಾ ಕಂಡೆನು ಹೊರದಲ್ಲಿ ಮೆರೆವ ಭೂತ ಕಲ್ಪದಿ ಲಯವಾದ ಭೂತ ಕಲ್ಪದಿ ಲಯವಾದ ಸರ್ವ ವೇದಿನಿಗಳು ಮೆರೆಯುತ್ತೀಯ ವಿನೋದ ಸರ್ವ ವೇದಿನಿಗಳು ಮೆರೆಯುತ್ತೀಯ ವಿನೋದ ಶೋಧಿಸಿದೆನು ನಿನ್ನುದರವ ಒಳಗೈರಿನ ಕಂಡೆನು ಹೊರದಲ್ಲಿ ಮೆರೆವ ಶೋಧಿಸಿದೆನು ನಿನ್ನುದರವ ಶೋಧಿಸಿದೆ ಓ ಬ್ರಹ್ಮ, ನಿನ್ನ ಉದರವನ್ನು ಶೋಧಿಸಿದೆ. ನಿನ್ನ ಉದರದಲ್ಲಿ ಹೋದ ಕಲ್ಪದಲ್ಲಿ ಪ್ರಳಯ ಹೊಂದಿದ ಸುವಸ್ತುಗಳೆಲ್ಲ ಇದೆ. ಅಷ್ಟೇ ಮಾತ್ರವಲ್ಲ, ನಿನ್ನ ಉದರದಲ್ಲಿ ಸ್ವರ್ಣ ಪರ್ವತವೇ ಇದೆ. ಅದರ ಹತ್ತಿರವಾಗಿ ಪರಿಶೀಲಿಸಿದಾಗ ಅವೆಲ್ಲ ವ್ಯರ್ಥ. ಆದರೆ ನಿನ್ನ ಉದರದಲ್ಲಿ ಚಿನ್ನದ ಪರ್ವತ ಇರುವುದರಿಂದ ನಿನಗೊಂದು ಹೆಸರನ್ನ ಇಟ್ಟೇನೆ. ಏನದು? ನಿನ್ನ ಉದರದಲ್ಲಿ ಸ್ವರ್ಣ ಪರ್ವತ ಇರುವುದರಿಂದ ನಿನಗೆ ಇಂದಿನಿಂದ ಹೆಸರು ಹಿರಣ್ಯಗರ್ಭ ಎನ್ನುವುದಾಗಿ. ಬೇರೆಯವರು ಕೊಟ್ಟಿದ್ದನ್ನ ನಿಜವತ್ತು ಇಟ್ಟುಕೊಳ್ಳುವ ನಾನಲ್ಲ. ನೀನು ನನಗೊಂದು ಹೆಸರನ್ನು ಇಟ್ಟಿದ್ದೀಯ. ಆದ್ದರಿಂದ ನಾನು ನಿನಗೊಂದು ಹೆಸರನ್ನ ಇಟ್ಟೇನೆ. ಏನದು? ಅಧೋದ್ವಾರದಿಂದ ಬಂದಂತ ನಿನಗೆ ಅಧೋಕ್ಷಜ ಎಂದು ಹೆಸರು. ಆದಿತ್ತಲ್ಲ, ನಾನು ಹಿರಿಯುವಂತ ಒಪ್ಪಿಕೊಂಡೆಯಾ? ಅದು ಹೇಗೆ ಸಾಧ್ಯ? ನನ್ನ ಉದರವನ್ನು ನೀನು ಶೋಧಿಸಬೇಕಲ್ಲ. ಆದಿದಂತೆ ಹೋಗುವುದಕ್ಕೆ ಮಾರ್ಗ. ಹೀಗೆ ಬಾ. ನಮ್ಮನ್ನು ನನ್ನ ಉದರವನ್ನು ಸೇರಿದ್ದಾನೆ. ಆತನಿಗೆ ಅಷ್ಟದ್ವಾರವನ್ನು ಬಂಧಿಸುವ ಯೋಗ್ಯತೆ ಮಾತ್ರ ಇದೆ. ಆದರೆ ನನಗೆ ನವದ್ವಾರವನ್ನು ಬಂಧಿಸುವ ಯೋಗ್ಯತೆ ಇದೆ ಎಂದು ಅವನಿಗೆ ತಿಳಿದಿಲ್ಲ. ಆದ್ದರಿಂದ ನಾನು ನವದ್ವಾರಗಳನ್ನು ಬಂಧಿಸಿ ಲೋಕನಿದ್ರೆಯಲ್ಲಿರುತ್ತೇನಂತೆ. ಮುಂದೇನಾಗುತ್ತದೆ ಎಂದು ನಿರೀಕ್ಷೆಯಲ್ಲಿದ್ದೇನೆ. ಸುರಭಾವೈಜರು ಕೇಳಿ ಪರಮೇಶ್ವರಿ ಸುರಭಾವೈಜರು ಕೇಳಿ ಪರಮೇಶ್ವರಿ ಹರಿಯ ಜಠರವನ ಭೂತಲಿಯೇ ಪರಿಗೀತಿ ಕಂಡನು ಸರಿದ ಕಲ್ಪಗಳಲ್ಲಿ ಮನೆಗೊಂಡ ಧರಣಿಯಲ್ಲವನು ಏನಾಶ್ಚರ್ಯವಿದು? ಗರ್ಭದಿಂದ ಶ್ರೀಹರಿಯ ಉದರವನ್ನ ಪ್ರವೇಶಿಸಿದ್ದೆ. ಆದರೆ ಇಲ್ಲಿ ನೋಡುವಾಗ ಕಳೆದ ಕಲ್ಪದಲ್ಲಿ ಲಯವಾದ ಎಲ್ಲ ಸುವಸ್ತುಗಳು ಇವನ ಉದರದಲ್ಲಿ. ಮನೋಮುನಿಗಳು, ದ್ವಾದಶಾರಿದ್ಯರು ಎಲ್ಲರೂ ಇವನ ಉದರದಲ್ಲಿದ್ದಾರೆ. ನನ್ನಂತಹ ಹಲವಾರು ಬ್ರಹ್ಮರು ಇವನ ಉದರದಲ್ಲಿದ್ದಾರೆ. ಆದರೆ ವಿಷ್ಣು ಮಾತ್ರ ಇಲ್ಲಿ ಕಾಣಿಸ್ತಾ ಇಲ್ಲ. ಹೀಗೆಂದ ಮಾತ್ರಕ್ಕೆ ಅವನೊಬ್ಬ ಹಿರಿಯವ ಎಂದಾಯಿತು. ಆದ್ದರಿಂದ ಇಲ್ಲಿ ನಡೆದ ವಿಷಯವನ್ನ ಆದಷ್ಟು ಬೇಗ ಆತನಲ್ಲಿ ತಿಳಿಸಬೇಕು. ಬಂದ ಮಾರ್ಗದಿಂದಲೇ ಹೊರಗೆ ಸಾಕ್ತೇನಂತೆ. ಏನ್ ಆಶ್ಚರ್ಯವಿದು? ಬಂದ ಮಾರ್ಗದಿಂದ ಹೊರಗೆ ಹೋಗಬೇಕೆನ್ನುವುದಾಗಿ ಅದೇ ಮಾರ್ಗದಿಂದ ಹೊರಟೆ. ಆದರೆ ಬಂದ ಮಾರ್ಗವು ಮುಚ್ಚಲ್ಪಟ್ಟಿದೆ. ಆ ಕಡೆ ಈ ಕಡೆ ನೋಡಿದಾಗ ಎಲ್ಲ ದ್ವಾರವೂ ಮುಚ್ಚಲ್ಪಟ್ಟಿದೆ. ಇಲ್ಲಿಂದ ಹೊರಗೆ ಹೋಗುವ ಬಗೆಯಂತೂ ಹೇಗೆ ಎನ್ನುವುದು ತಿಳಿಯಲಾದೆ.
ಹಾ ಹಾ ಹಾ, ಹಿಂದೊಮ್ಮೆ ತಾಯಿ ಆಡಿದ ಮಾತು ಕಷ್ಟ ಕಾಲದಲ್ಲಿ ನನ್ನ ನಿಷ್ಠೆಯಿಂದ ಬಯಸಿ ಎನ್ನುವ ಹಾಗೆ. ಆದ್ದರಿಂದ ತಾಯಿಯನ್ನೇ ಧ್ಯಾನಿಸುತ್ತೇನೆ. ಅಮ್ಮ ಸ್ಮರಿಸಿ ಬಗೆಯಳಾದಿ ಮಾಯೆಯ, ಸ್ಮರಿಸಿ ಬಗೆಯಳಾದಿ ಮಾಯೆಯ, ಹರಿಯನಾಭಿ ಕಮಲ ನಾಳದಿ, ಹರಿಯನಾಭಿ ಕಮಲ ನಾಳದಿ, ಮೆರೆವ ಪಥ ಗೋಚರಿಸಿಗೆ, ನಾಭಿ ಕಮಲ ನಾಳದಿ ಮೆರೆವ ಪಥ ಗೋಚರಿದೆ, ಹೊರಡಾಗೆಣದೆ ಧೈರ್ಯದಲ್ಲಿ. ತಾಯಿಯೇ ಸೂಚಿಸಿರುವ ಹಾಗೆ ಹರಿಯ ನಾಭ್ಯ ಕಮಲ ನಾಳದಿಂದ ಹೊರಗೆ ಸಾಕ್ತೇನಂತೆ. ಬರುತ್ತಲ ಕಮಲ ಮುಂದಕ್ಕೆ, ಮೆರೆವ ಕಮಲದ ಮೇಲೆ ಕುಳಿತಾದರಿಸಿಯೇ, ಮೆರೆವ ಕಮಲದ ಮೇಲೆ ಕುಳಿತಾದರಿಸಿಯೇ, ಇರದೆ ನಾಲ್ದೆ ನೋಡೆ ಮೀರದೆ ನಾಲ್ದೆ ನೋಡಿ, ನಾಲ್ಮಗನಾಗಿ ವಿಸ್ಮಯದಿ. ಏನಾಶ್ಚರ್ಯ, ಹರಿಯ ನಾಭ್ಯ ಕಮಲ ನಾಳದಿಂದ ಹೊರಗೆ ಬಂದು ಕುಳಿತುಕೊಂಡಿದ್ದೇನೆ. ಆ ಕಡೆಯಿಂದ ನಾಲ್ಕು ಕಲೆಗಳು ಬಂದು ಕುಳಿತುಕೊಂಡಿದ್ದೇನೆ. ನಾನು ಪಂಚಮುಖ ಬ್ರಹ್ಮನಾಥಿ ಶ್ರೀಹರಿ ಯೋಗ ನಿದ್ರೆಯಲ್ಲಿದ್ದಾನೆ. ಅವನನ್ನೇ ಸ್ಮರಿಸುತ್ತಾ ಇಲ್ಲಿಯೇ ಕುಳಿತುಕೊಳ್ತೇನಂತೆ. ಹರಿಯು ಮಲಗಿರಿ ಯೋಗ ನಿದ್ರೆಯಲಿ, ಹರಿಯು ಮಲಗಿರಿ ಯೋಗ ನಿದ್ರೆಯಲಿರದೆ ಕರ್ಣದ ಕಿಲ್ಬಿಲವ ಕಿರುಬೆರಳಿನಲ್ಲಿ ಹೊರಗಿಡೆ, ಕಿರುಬೆರಳಿನಲ್ಲಿ ಹೊರಗಿಡೆಗೆ, ಕಿರುಬೆರಳಿನಲ್ಲಿ ಹೊರಗಿಡೆ ತಾನವರೇನು ರೂಪಿಸಿರುವ ಕ್ಷಣದಿದೆ.
ಕಾಯುತ್ತರೋ ಜನರೋಷನೆ ಕಾಡುತ್ತಾ ಇದ್ದೇನೆ. ಹಾಗಾದ್ರೆ ನಾನು ಯಾರು, ನನ್ನ ಹುಟ್ಟಿಗೆ ಕಾರಣವೇನು, ಯಾರಲ್ಲಿ ಕೇಳಲಿ ನೋಡ್ತಾರಂತೆ. ನೀರು ಬಿಟ್ಟರೆ ನಾನು, ನಾನು ಬಿಟ್ಟರೆ ನೀರು. ಹೌದೇ? ನನ್ನ ಹುಟ್ಟಿಗೆ ಕಾರಣವೇನು, ಏನು ಏನು ನನ್ನ ತಂದೆ ಯಾರು, ಯಾರಲ್ಲಿ ಕೇಳಲಿ, ಯಾರಿದ್ದಾರೆ? ಆ ಕಡೆಯಲ್ಲಿ ನನ್ನ ಹಾಗೆ ಒಂದು ಆಕೃತಿ ಕಾಣುತ್ತದೆ. ಹೋಗಿ ಮಾತನಾಡು. ನೀನು ಯಾರು, ನಾನು ಯಾರು, ನನ್ನ ಹುಟ್ಟಿಗೆ ಕಾರಣವೇನು, ನಾನು ಯಾರೆಂಬುದು ನನಗೂ ಅರಿವಿಲ್ಲ, ನಾನು ಯಾರೆಂಬುದು ನನಗೂ ಅರಿವಿಲ್ಲ. ಹಾಗಾದ್ರೆ ಜಲದಿಂದ ಮೇಲೆ ಹೇಳುವಾಗ ನನ್ನನ್ನ ನೀನು ನೋಡಿದೆ, ನಾನು ನಿನ್ನನ್ನು ಕಂಡವ, ಆದ್ದರಿಂದ ನಾನೇ ಹಿರಿಯವ. ಹಾಗಾದ್ರೆ ನಾನೇ ಕಿರಿಯವ, ನಾನೇ ಅಣ್ಣ, ನಾನೇ ತಮ್ಮ, ತಮ್ಮ ಅಣ್ಣ, ತಮ್ಮ ಅಣ್ಣ. ಅಣ್ಣ ತಮ್ಮ ಸಂಬಂಧದಲ್ಲಿ ಆದಿತ್ತು. ನನಗೆ ನೀನು ಕರೆಯಬಹುದು, ನಿನಗೆ ನಾನು ಕರೆಯಬಹುದು. ಆದ್ರೆ ಲೋಕಮುಖಕ್ಕೆ ತೋರ್ಪಡಿಸುವುದಕ್ಕೆ ನಮಗೊಂದು ಹೆಸರು ಆಗಬೇಕಲ್ಲವೇ? ಇಲ್ಲಿ ಹೆಸರು ಇಡುವವರು ಯಾರಿದ್ದಾರೆ? ಎಲ್ಲರಿಗೂ ನಾವು ತಮ್ಮಣ್ಣ ಆಗ್ಲಿಕ್ಕೆ ಸಾಧ್ಯವಿಲ್ಲ, ಅದಾಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ನಮಗೆ ಹೆಸರಿಡುವವರು ಯಾರಿದ್ದಾರೆ? ನಾನು ಬಿಟ್ಟರೆ ನೀನು, ನೀನು ಬಿಟ್ಟರೆ ನಾನು. ಇಲ್ಲಿ ಮತ್ಯಾರಿರುವುದು ಜನ ಅಷ್ಟೇ, ಮತ್ಯಾರಿಲ್ಲ. ಆದ್ದರಿಂದ ನೀನು ನನಗೆ ಹೆಸರಿಡಬೇಕು, ನಾನು ನಿನಗೆ ಹೆಸರಿಡ್ತೇನೆ. ಹೇಗೆ ಬಲ್ಲಯ್ಯ? ನನ್ನ ದೇಹವನ್ನ ಸ್ಪರ್ಶಿಸಿ ನನಗೊಪ್ಪುವಂತ ಹೆಸರನ್ನು ನೀನು ಇಡ್ತೀಯ? ಇಡ್ತೇನೆ, ಸರಿಯಾಗಿ ನೀನು. ಮೃದುತ್ವವನ್ನು ಕುಡಿದೆ. ಮೃದುತ್ವವನ್ನು ಕುಡಿಯುವ ಕಾರಣ ಇನ್ನು ಮುಂದೆ ನೀನು ಮಧು. ನನ್ನ ಹೆಸರು ಮಧು. ಅಮ್ಮ, ನನಗೆ ನೀನು ಹೆಸರನ್ನ ಇಟ್ಟಿದ್ದೀಯ, ನಿನಗೊಪ್ಪುವಂತ ಹೆಸರನ್ನ ನಾನು ಇಡ್ತೇನೆ. ಆಗುತ್ತಂತೆ. ಸ್ಪರ್ಶಿಸಿದಾಗ ಕಾಠಿಣ್ಯವೇ ತುಂಬಿದೆ. ಕಾಠಿಣ್ಯ ಮೈಕಟ್ಟನ್ನು ಹೊಂದಿರುವಂತ ನಿನಗೆ ಬೆನ್ನಿನಿಂದ ಮೊದಲುಗೊಂಡು ನಿನ್ನ ಹೆಸರು ಕೈಟವ. ನನ್ನ ಹೆಸರು ಕೈಟವ. ಅಣ್ಣ, ನಮಗೀಗಾಗುತ್ತಿರುವುದೇನು? Oh!
ಹಾ. ಸಿಕ್ಕಂತ ಹುಳುಗಳನ್ನ ಏನಾದರೂ ಕೂಡಿಗೆ ತಿನ್ನಬಹುದು. ನಮ್ಮ ಹೊಟ್ಟೆ ತುಂಬಿದ ಆದ್ದರಿಂದ ತಡ ಮಾಡುವುದಲ್ಲ, ಜಲದಿಯನ್ನು ಕಡಲಿಯ ಶೋಧಿಸುವ ಜಠರಿಯ ಶೋಧಿಸುವ ಆಹಾರವ ಹುಡುಕುತ್ತ ನಾವೈನುವ ಆಹಾರವ ಹುಡುಕುತ್ತ ನಾವೈನುವ ಜಠರಿಯ ಶೋಧಿಸುವ ಜಠರಿಯ ಶೋಧಿಸುವ ಆಹಾರವ ಹುಡುಕುತ್ತ ನಾವೈನುವ ಆಹಾರವ ಹುಡುಕುತ್ತ ನಾವೈನುವ ಜಠರಿಯ ಶೋಧಿಸುವ ಜಠರಿಯ ಶೋಧಿಸುವ ಆಹಾರವ ಹುಡುಕುತ್ತ ನಾವೈನುವ ಆಹಾರವ ಹುಡುಕುತ್ತ ನಾವೈನುವ ಹಿಡಿದು ಬಚ್ಚಿಸುವುದು ಹೊರಗೆ ತಿಂದಲು ಕಲಿ ನಡೆದರು ಶೌರ್ಯದಲ್ಲಿ ಒಣಕಾಲಿನ ಪರ್ಯಂತರಗಳು ಜಲವನ್ನು ಶೋಧಿಸುತ್ತಲೇ ಸಿಕ್ತೇನೋ ಜಲದಿಯನ್ನ ಶೋಧಿಸುವುದು ಏನು ಸಿಗಲಿಲ್ಲ ತಮ್ಮ. ಸಣ್ಣ ಸಣ್ಣ ಹುಳು ಅಣ್ಣ. ಅದು ನಮ್ಗೆ ಸಾಕಾದಿಕ್ಕೆ ಸಾಕಾಗ್ಲಿಲ್ಲ ಅಣ್ಣ, ಹೊಟ್ಟೆ ತುಂಬಲಿಲ್ಲ. ಹಾಗಂತ ಹಸಿವನ್ನ ತಾಳಲು ಸಾಧ್ಯವಿಲ್ಲ. ತಡ ಮಾಡುವುದಲ್ಲ, ಇದೇ ಜಲದಿಯನ್ನ ಮತ್ತೊಮ್ಮೆ ಕದಡುವ. ನೋಡಿದೆಯೋ? ಆ, ಆ ಕಡೆಯಲ್ಲಿ ಒಂದು ಹುಳ, ಜಲವನ್ನ ಕದೋಡವೆಂದು ಮುಂದುವರಿದಾಗ ಒಂದು ಹುಳ ಕುಳಿತಿದೆ. ಬಿಳಿ ಹುಳ. ಆ, ಇದನ್ನ ಹೆಚ್ಚು ಹೊತ್ತು ಬಿಟ್ಟೆವು ಅಂತಾದ್ರೆ ಕೈ ತಪ್ಪಿ ಹೋದಿತ್ತು. ಓದಿತು. ಆದ್ರೂ ಸರಿ ಸಮಾನವಾಗಿ ಇಬ್ಬರಿಗೂ ಹಸಿವಾಗುತ್ತಾ ಇದೆ. ಹಾ. ಆದ್ದರಿಂದ ಈ ಹುಳವನ್ನ ಪಾಲು ಮಾಡಿ ತಿನ್ನಬೇಕು. ಹಾಲು ಮಾಡ್ಬೇಕಲ್ವಾ? ಮಾಡುವವರು ಯಾರು? ನಾನು ಮಾಡ್ತೇನೆ. ಮಾಡು ನೋಡೋಣ. ರಕ್ತ, ಆ, ಮಾಂಸ, ಆ, ಮೂಳೆ ಆ, ಎಲ್ಲ ನನಗೆ, ಪೂರ ನಿನಗೆ. ಮತ್ತೆ ಉಳಿದದ್ದೆಲ್ಲ ನಿನಗೆ. ಏನು ಉಳಿಯಿತು ಅಲ್ಲಿ? ಏನು ಉಳಿಲಿಲ್ವಾ? ಏನು ಉಳಿಯುವುದಕ್ಕೆ ನೀನು ಸಾಧ್ಯ ಅಣ್ಣ ಇಲ್ಲ. ಅಲ್ವೇನೋ, ಅದು ಕೈ ಕೊಟ್ಟಿದ್ದು ನಿನಗೆ. ತುಂಬಾ ಕೊಟ್ಟಿದ್ದೀಯ, ತುಂಬಾ ಸಂತೋಷವೂ ಆಗ್ತಾ ಇದೆ. ಹಾ. ಆದ್ರೆ ಪಾಲು ಮಾಡುವ ಬಗೆ ಹಾಗಲ್ಲ. ಮತ್ತೆ ಹೇಗೆ? ಒಂದು ಕರವನ್ನ ನೀ ಹಿಡಿ, ಹಾ. ಇನ್ನೊಂದು ಕರವನ್ನ ನಾನು ಹಿಡಿತೇನೆ. ಹಾ. ಎಳೆದೇವಂತಾದ್ರೆ ಪಾಲಾದೀತು. ಭಾಗ ಆಗ್ತದೆ. ಅರ್ಥ ನಿನಗೆ, ಅರ್ಥ ಅರ್ಥ ನನಗೆ. ಹಣ ಮಾಡುವುದಲ್ಲ. ಬಿಡಿ ಬಿಡಿ ಜನಗಳ ಗಡಗುವ ಮುನ್ನವೇ ಹುಡುಗನ ಬಿಡಿಯನು ಕಮಲಜನು ನಡು ನಡುಗಿ ಅಣ್ಣ ಅಮ್ಮ ಬಿಡಿ 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 ಹರಿಯನ ಕಮಲನಾಳದಿಯೇ ಮರೆಗೊಳ್ಳೋದ ವೇದಾತನದಲ್ಲಿ ತರಹರಿಸಿದನು ದೈತ್ಯನು ನೆನೆನ ಬರುವರನ್ನ ಏನಾಶ್ಚರ್ಯ ಇದು? ಒಮ್ಮೆಲೆ ದುರ್ಯೋಧನವರು ನನ್ನನ್ನು ಅಟ್ಟಿಸಿಕೊಂಡು ಬರ್ತಾ ಇದ್ದಾರೆ. ಭಯದಿಂದ ತಾಯಿಯನ್ನ ಸ್ಮರಿಸಿದಾಗ
ತಾಯಿ ಆಡಿದ ಮಾತು ಹ್ಮ್. ಅವಳಂತೆ ಅವಳು ಹೇಳಿದ ಹಾಗೆ ಹರಿಯ ನಾಭ್ಯ ಕಮಲ ನಾಳದ ಅಡಿಯಲ್ಲಿ ಹೋಯ್ತು ಕುಳಿತುಕೊಳ್ತೇನಂತೆ. ತೊಲಗಿರಿಲನ ಯೋಗ ಮಾಯನು ನಡಿನ ನಾಮನು ತರದರಿದ್ರೆಯ ಕುಳಿತಿರಲು ನಿರುನಗೆಯ ಬೀರುದರೆ ವದನದಲ್ಲಿ ನಡೆದಂತ ಮೋಕ್ಷಣಗಳು ಹೊಳರು ಮುಡುಗುಡುಗಿ ಹುಳ ಕೈ ತಪ್ಪಿ ಹೋಯ್ತು. ತಪ್ಪಿ ಹೋಯ್ತು. ಹೋದರಲ್ಲಿ ಹೋದಿತ್ತು. ಎಲ್ಲಿ ಹೋದಿತ್ತು? ಚಲೋತಿಯ ಅಲ್ಲಿ ಅಡಗಿ ಕುಳಿತಿರಬಹುದು. ಬಿಡುವುದಲ್ಲ. ತಮ್ಮ, ಅಣ್ಣ, ಅಣ್ಣ, ಅಣ್ಣ. ಇದು ಅದಲ್ಲ, ಬಿಡುವುದಲ್ಲ. ಇದು ಬೇರೆ. ಬೇರೆ ಇದು ನಮ್ಮನ್ನು ನೋಡಿ ಖುಷಿಯಾಗಿ ಆಗ್ತಾ ಇದೆ. ತೆಗೆಯಾಡ್ತಾ ಇದೆ. ಇದ್ರಾಗೆ ಇದನ್ನ ಸ್ವಲ್ಪ ಮಾತಾಡಿಸಿ ಆಮೇಲೆ ತಿನ್ನೋಣ ಅಂತ. ಹಾಗಾದ್ರೆ ಮಾತಾಡ್ತೀಯಾ? ಮಾತಾಡ್ತೀನಿ. ಮಾತಾಡ್ಸು. ಯಾರು ಬೀಳೋ ನೀರಲ್ಯಾಗೆ ಕಿರುನಾಗೆಯೋ ಇದ್ದ ತನ್ನಯ ದಿನದಿ ತದಿನ ದಿನದ ತದಿನ ದಿನ ತೈ ಹೋರ ನೀನು ಯಾರು ಬೇಳು ಹೋರ ನೀನು ಹೋರ ನೀನು ಯಾರು ಬೇಳು ಬೀರಲ್ಯಾಕೆ ಕಿರುನಗೆಯ ಬೀರಲ್ಯಾಕೆ ಕಿರುನಗೆಯ ಬೀರಲ್ಯಾಕೆ ಕಿರುನಗೆಯ ಹೋರ ನೀನು ಯಾರು ಹೋರ ನೀನು ಯಾರು ಬೇಳು ಬೀರಲ್ಯಾಕೆ ಕಿರುನಗೆಯ ಬೀರಲ್ಯಾಕೆ ಕಿರುನಗೆಯ ದಿನದಿ ನೀರ ಮೇಲೆ ಕುಳಿತುಕೊಂಡ ಕಾರಣ ಏನು? ನೀರ ಮೇಲೆ ಕುಳಿತುಕೊಂಡ ಕಾರಣ ಏನು? ಕುಳಿತುಕೊಂಡ ಕಾರಣ ಈ ನೀರ ಮೇಲೆ ಕುಳಿತುಕೊಂಡ ಕಾರಣೇನಿಲ್ಲ ಯಾರೆಲ್ಲ ಈ ತಮ್ಮ, ಮಾತಾಡಿಸಿ. ಮಾತಾಡ್ಸು, ಮಾತಾಡ್ಸು. ಹುಳವನ್ನು ಮಾತಾಡ್ಸು. ಎಲ್ಲ ಹುಳವೇ, ಈಗ ಈ ಹಿಂದೆ ಒಂದು ಹುಳ ನಮ್ಮ ಪಾಲಿಗೆ ಸಿಕ್ಕಿದೆ. ಅದನ್ನ ಅಟ್ಟಿಸಿಕೊಂಡು ಇಲ್ಲಿವರೆಗಾಗಿ ಬಂದವರು ಅದು ನಮ್ಮ ಕೈ ತಪ್ಪಿ ಹೋಗಿದೆ. ಅಷ್ಟೇ ಅಲ್ಲದೆ ಆ ಹುಳಕ್ಕೂ ನೆರವೇರುವಂತಹ ಸಂಬಂಧವೇನು? ಈ ನೀರ ಮೇಲೆ ಕುಳಿತುಕೊಂಡು ಕಿರು ನೆಗೆಯನ್ನ ಬೀರುತ್ತಾ ಇದೆಯಲ್ಲ, ನೀನ್ಯಾರು? ನಿನ್ನ ಪರಿಚಯವನ್ನ ನೋಡಿ. ನಾನು ಜಲದಿಯ ಮಧ್ಯದಲ್ಲಿ ಕುಳಿತಿರುವಾಗ ನೀವು ಬಂದು ನನ್ನನ್ನು ಪ್ರಶ್ನಿಸುತ್ತಿದ್ದೀರಲ್ಲ, ನನ್ನನ್ನು ಪ್ರಶ್ನಿಸಲು ನೀವ್ಯಾರು?
ಅಷ್ಟು ಮಾತ್ರವೇ ಅಲ್ಲ, ಹಾ. ಮೊದಲೊಂದು ನಾವು ಹುಳವನ್ನು ಕಂಡಿದ್ದೇವೆ. ಹಾ. ಆ ಹುಳಕ್ಕೂ ಹಾ. ನಿನಗಿರುವ ಸಂಬಂಧವೇನು? ಹಾ. ಆ ಹುಳ ಎಲ್ಲಿ ಹೋಯ್ತು? ಅದರ ಮೊದಲೇ ಓ ವೀರನಿಗೆ ಮುನ್ಕೈಟವರೇ, ಧೀರ ಮಧು ಕೈಟ ಬರೆ ನೀವು ಊರಿಗೋ ಜವಾರೆ ಧೈರ್ಯ ದಿನ ತಗಳರಿತ ತಾತಯ್ಯನ ತಾತೈ ಕೈ ತಾತೈ ಕೈ ತಾತೈ ಕೈ ಹರಿ ಹರಿ ಯಾರ ಕಂಡೀರಯ್ಯ ಮೊದಲು ವಿಚಾರ ಅರಿಯಲು ಯಾರ ಕಂಡಿರಯ್ಯ ಮೊದಲು ವಿಚಾರ ಅರಿಯಲು ವಿಚಾರ ಅರಿಯಲು ತೋರುವ ಜಲಧಿಗೆ ಅಧಿಕಾರಿಯಾಗಿಯೇನೋ ತೋರುವ ಜಲಧಿಗೆ ಅಧಿಕಾರಿಯಾಗಿದೆನು ಬೇರೆ ಗಾಳಿ ಎಲ್ಲ ಹೊರತು ವಾರಿಧಿಯಲ್ಲಿಯೇ ಬೇರೆ ಗಾಳಿಯನ್ನ ಹೊರತು ವಾರಿಧಿಯಲ್ಲಿ ವಾರಿಧಿಯಲ್ಲಿ ಅಧಿಕಾರಿಯಾಗಿಯೇನೋ ಬೇರೆ ಗಾಳಿ ಎಲ್ಲವರೆಗೂ ಈ ವಾರಿಧಿಯಲ್ಲಿ ಓ ವೀರನಿಗೆ ಮುನ್ಕೈಟವರೇ, ನಾವೇ ಹೇಳು. ನಾವೇ ನೀವು ಮೊದಲು ಒಂದು ಹುಳವನ್ನು ನೋಡಿದ್ದೇನೆ ಎಂಬುದಾಗಿ ಹೇಳುತ್ತಾ ಅದನ್ನು ಇದ್ದೀರಿ. ಅಟ್ಟಿಸಿಕೊಂಡು ಬಂದವರು ಆ ಹುಳವನ್ನು ಹಾ. ನಾನು ನೋಡಿಲ್ಲ. ಹಾ. ಆದರೆ ಹಾ. ನಾವ್ಯಾರು ಎನ್ನುವುದಾಗಿ ಪ್ರಶ್ನಿಸುತ್ತಾ ಇದ್ದೀಯಲ್ಲ. ಹಾ. ನಾನೇನು ಸಾಮಾನ್ಯದವನಲ್ಲ. ಸೋತಿರುವ ಜನರಿಗೆ ಒಡೆಯ ನಾನು. ನೀನು
ಆಗುವುದಕ್ಕೆ ಸಾಧ್ಯವಿಲ್ಲ. ಹಾ. ಇದೇ ರೀತಿಯಾಗಿ ಮಾತನ್ನ ಮುಂದುವರಿಸಿ ಅಂತಾದ್ರೆ ನಮ್ಮನ್ನು ಬಿಡುತ್ತೇವೆ. ಓ ಬದುಕೈತೆ ಇಳಿವದು ತಲ್ಲ ಗಂಟಲಲ್ಲಿ ಇಳಿವಾದು ತಲ್ಲ ಗಂಟಲಲ್ಲಿಯೇ ನಿಮಗೆ ಛಲವು ಬೇಡವೋ ಎನ್ನಲ್ಲಿ ನಿಮಗೆ ಛಲವು ಬೇಡವೋ ಎನ್ನಲ್ಲಿ ನಲವಿನಿಂದಲೇ ಪದಗೆ ಮಣಿಗೆ ನಲವಿನಿಂದಲೇ ಪದಗೆ ಮಣಿಗೆ ನಿಮ್ಮ ಸಲಹೆಯನ್ನು ನಾನು ಎನ್ನುತ್ತಾ ನಿಮ್ಮ ಸಲಹೆಯನ್ನು ನಾನು ಎನ್ನುತ್ತಾ ಇಳಿವಾದ ತಲ್ಲ ಗಂಟಲಲ್ಲಿ ನಿಮಗೆ ಛಲವು ಬೇಡವೋ ಎನ್ನಲ್ಲಿ ಇಳಿವಾದ ತಲ್ಲ ಗಂಟಲಲ್ಲಿ ಇಳಿವಾದ ತಲ್ಲ ಓ ಬದುಕೈತವರೇ ನಿಮ್ಮ ಗಂಟಲಲ್ಲಿ ಇರುವ ತುತ್ತನ್ನು ನನ್ನನ್ನು ಭಾವಿಸಿದ್ದೀರಾ ಹೇಳ್ದಿ ಏನು ಇಳಿಯುವುದಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸಿದ್ಯಾ? ಹಾ ಈಗ ನಾವಿರುವರು ಮನಸ್ಸು ಮಾಡಿದ್ರೆ ನಿನ್ನನ್ನ ಹೇಗೆ ಅರಗಿಸಿಕೊಳ್ಳಬೇಕೆನ್ನುವುದು ಗೊತ್ತಿದೆ. ಸೋರುತ್ತಿರುವಂತ ಛಲದೆಯನ್ನಾದ್ರೂ ಕುಡಿದು ನಿನ್ನನ್ನ ಅರಗಿಸಿಕೊಳ್ಳುತ್ತೇವೆ. ಓ ಬದುಕೈತವರೇ ನಿಮಗೆ ಬಂದದ್ದು ತಪ್ಪಾಯಿತು ಎಂದು ನನ್ನ ಪಾದಕ್ಕೆ ಹೊಡೆದು ಹೋದರೆ ಸರಿ ಇಲ್ಲವಾದರೆ ನಿಮ್ಮನ್ನು ಕೊಂದು ಬಿಡುತ್ತೇನೆ. ಏನಂತ ಸಪ್ಪ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಮೆಚ್ಚಿದೆ 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 ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳಕ್ಕೆ ಬಲು ಹೆಚ್ಚಿನ ತೋಳಕ್ಕೆ ಆಶ್ಚರ್ಯವಾದೇನೋ ಉತ್ತರಿಸುವುದೇ ಆಶ್ಚರ್ಯವಾದೇನೋ ಉತ್ತರಿಸುವುದೇನೋ ಅತ್ತಳಿಯದ ಪಟರವುದು ಸಂಗರದಲ್ಲಿಯೇ ಅತ್ತಳಿಯದ ಪಟರವುದು ಸಂಗರದಲ್ಲಿಯೇ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳದ ಹದಕ್ಕೆ ಮೆಚ್ಚಿದೆ 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 ಬದುಕೈತವರೇ ಮೆಚ್ಚಿದೆ ಮೆಚ್ಚಿದೆ ಹೆಚ್ಚಿದ್ದೀಯೋ ಒಬ್ಬವ ನಮ್ಮನ್ನು ಮೆಚ್ಚಿದ್ದೀಯೋ? ಓ ಬದುಕೈತವರೇ ನಿಮ್ಮ ತೋಳ ಸಾಹಸವನ್ನು ನೋಡಿ ನಾನು ಮೆಚ್ಚಿದ್ದು ಹೌದು ಮೆಚ್ಚಿದ್ದು ಹೌದು ಆಮೇಲೆ ನಿಮ್ಮ ತೋಳ ಸಾಹಸವನ್ನು ನಾನು ನೋಡಿ ನಿಮಗೊಂದು ವರವನ್ನು ನೀಡಬೇಕು ಎಂದು ಭಾವಿಸಿದ್ದೇನೆ. ಹೇಳ್ದೇನು ತಮ್ಮ ಸೋತವ ಈತ, ನಾವು ಗೆದ್ದವರು. ಇವನಿಂದ ಪರಾಕ್ರಮಿ ಎಂಬುದನ್ನು ತೋರಿಸಿಕೊಟ್ಟಿದ್ದೇವೆ. ಈತ ನಮವರ ಕೊಡುವುದು ಕೆಲವೇ ಗೆದ್ದವರು ನಾವಿದ್ದೇವೆ. ನಿನ್ನಲ್ಲಿ ವರ ಪಡೆಯುವ ಹಂಗು ನಮಗಿಲ್ಲ. ನಿನಗೇನು ಬೇಕು ಕೇಳು, ನಾವಿರುವರು ಕೊಡ್ತೇವೆ. ಆದಿತ್ಯಂತೆ ಕೊಡುವುದಾದರೂ ಸರಿ ಕೊಟ್ಟಿದ್ದನ್ನು ಇಟ್ಟುಕೊಳ್ಳುವುದಾದರೂ ಸರಿ ನಮಗೆ ವರವನ್ನು ಕೊಡುವುದೇ ಹೌದಾದರೆ ಗಟ್ಟಿ ಭಾಷೆಯನ್ನು ಕೊಡಿ. ಅಷ್ಟೇ ಅಲ್ವಾ? ಅದು ಹಾಗಾಗಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಕರವನ್ನು ಕಟ್ಟಿಸ
ಈಗ ನೀನು ಏನು ಕೇಳಿದ್ರು ಕೊಡ್ತೇನೆ. ಕೊಡ್ತೀರಲ್ಲವೇ? ಕೊಡುವುದಾದ್ರೆ ನಿಮ್ಮ ಪ್ರಾಣವನ್ನೇ ಕೊಡಿ. ಏನು ಮಾಡುವುದೆಂಬ ಪ್ರಾಣವ ಕೇಳಿದ ಏನ ಮಾಡುವುದೆಂಬ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಜಾಣತನದಲ್ಲಿ ವಂಚಿಸುತ್ತ ತಾನೀವೆ ಮಗದಿರ ಎನ್ನುತ್ತಲೇ ನಂಬಿಸಿ ತಾನೀವೆ ಮಗದಿರ ಎನ್ನುತ್ತಲೇ ನಂಬಿಸಿ ಏನ ಮಾಡಲಿ ಅಮ್ಮ ಅಣ್ಣ ಈತ ಜಾಣತನದಿಂದ ನಮ್ಮನ್ನ ವಂಚಿಸಿ ನಮ್ಮ ಪ್ರಾಣವನ್ನೇ ಕೇಳಿಬಿಟ್ಟ ಅಣ್ಣ. ಅಣ್ಣ ಪ್ರಾಣವನ್ನು ಕೇಳಿದ. ಹ, ನಮ್ಮಲ್ಲಿ ಹಿರಿಯವ ನೀನು, ಹೌದು. ನನ್ನ ಅಣ್ಣ ನೀನು. ಹ, ನಿನ್ನ ಪ್ರಾಣವನ್ನು ಕೊಡು ಅಣ್ಣ. ನೀನು ಉಳಿತೇನೋ ತಮ್ಮ ಅಲ್ವೇನೋ? ಅಮ್ಮ ಹಿರಿಯವ ಇರಬೇಕೆನ್ನುವುದು ಅದಕ್ಕೆ ನಿನ್ನ ಯಾಕೆಂದ್ರೆ ಪ್ರಾಣ ಕೊಡು. ಮುಂದೆ ನಾಲ್ಕಾರು ದಿನ ಬಾಳಿ ಬದುಕಬೇಕೆನ್ನುವಂತ ಆಸೆ ನನಗುತ್ತಮ್ಮ. ನನಗೂ ಆಸೆ ಉಂಟಣ್ಣ. ಆದ್ದರಿಂದ ನನ್ನ ಪ್ರಾಣದ ಬದಲಿಗೆ ನಿನ್ನ ಪ್ರಾಣವನ್ನ ಕೊಡ್ತೀನಿ ಇಲ್ಲ ಅಣ್ಣ. ಅಮ್ಮ ಈ ಮೋಸದಿಂದ ವಂಚಿಸಿದ ನಮ್ಮನ್ನ ಮೋಸ ಮಾಡಿದ ಹಾಗಂತ ಈತನಿಗೆ ತಲೆ ತಗ್ಗಿಸುವವರು ನಾವಲ್ಲ. ನಾವಲ್ವೇ ಅಲ್ಲ. ಅಮ್ಮ, ಒಂದು ಉಪಾಯ ಹೊಳೆದಿದೆ. ಈಗ ಮಾಡಿದ್ರೆ ಹೇಗೆ? ಹೇಗೆ? ಸರಿಯಾದ ಉಪಾಯ. ಹಾ, ಹಾ, ಕೊಡಿ ಕೊಡಿ ಸಾಕು. ಕೊಡುವುದಕ್ಕೆ ಸದಾ ಸಿದ್ಧರಿದ್ದೇವೆ. ಹಾ, ಆದ್ರೆ ನಮ್ಮದೊಂದು ಮಾತು ನಡೆಸಿಕೊಡಬೇಕು. ಏನದು? ನಮ್ಮ ಇರುವರ ಪ್ರಾಣವನ್ನ ತೆಗೆಯುವಂತಹ ಸಂದರ್ಭ ಹಾ, ಈ ತೋರುತ್ತಿರುವಂತಹ ಜಲದಿಗೆ ಹಾ. ನಮ್ಮ ದೇಹದಿಂದ ಒಂದು ಬಿಂದು ರಕ್ತವು ಹಾ. ನೀರಿಗೆ ತಾಗಬಾರದು. ಹಾ. ಆ ರೀತಿಯಲ್ಲಿ ನಮ್ಮ ಪ್ರಾಣವನ್ನು ತೆಗೆದುಕೊಳ್ಳಬೇಕು. ಓ ಮಧುಕೈಟವರೇ, ಅಜ್ಞಾನದ ಅಂಧಕಾರದಲ್ಲಿದ್ದೀರಿ. ಸುಜ್ಞಾನವನ್ನು ಕರುಣಿಸುತ್ತೇನೆ. ಇದೋ ನೋಡಿ. ಜಯ 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 ಚೀರಾಳವ ಜಯನ ಚೀರಾಳವ ಜಯನ ನಾರಾಯಣ ನೀರಜಗಳ ನಯನ ನಾರಾಯಣ ನೀರಜಗಳ ನಯನ ಘೋರ ದುರಿತ ಸಂಹಾರಣ ದಿನೋದ್ಧಾರಿ ಸಮಾರಮಣ ಘೋರ ದುರಿತ ಸಂಹಾರಣ ದಿನೋದ್ಧಾರಿ ಸಮಾರಮಣ ನಾರಾಯಣ ನೀರಾಳವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಏನ್ ಶವ ಮುಕುಂದ ಮುರಹರಿ ಮುರಮರ್ದನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಅಜ್ಞಾನದ ಅಂಧಕಾರದಲ್ಲಿರುವಂತಹ ನಮಗೆ ಸುಜ್ಞಾನ ಎನ್ನುವಂತ ಜ್ಞಾನ ದೀವಿಗೆಯನ್ನ ಬೆಳಗಿದ್ದೀಯ. ಈಗ ನಮಗೆಲ್ಲವೂ ಅರ್ಥವಾಗುತ್ತಾ ಇದೆ. ನಾವ್ಯಾರು ನೀನ್ಯಾರು ಎನ್ನುವುದಾಗಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತ ನಿನ್ನೊಡನೆ ಅರಿಯದೆ ಹೋರಾಟ ಮಾಡಿದೆವು. ಅದಕ್ಕಾಗಿ ಕ್ಷಮೆ ಇರಲಿ. ಓ ಮಕ್ಕಳೇ, ನೀವು ನನ್ನ ಮಕ್ಕಳು, ನಾನು ನಿಮ್ಮ ತಂದೆ. ಓ ತಂದೆ, ನೀವು ನನ್ನ ತಂದೆಯಾದ್ರೆ ನಾವು ನಿಮ್ಮ ಮಕ್ಕಳಲ್ಲವೇ? ನಮ್ಮ ಮಕ್ಕಳಾದ ಎಲ್ಲಿಯಾದ್ರೂ ತಂದೆ ಪ್ರಾಣವನ್ನು ಕೇಳ್ತಾನೆ ಹೇಳಿ. ಓ ತಂದೆ, ನಮ್ಮ ಸೃಷ್ಟಿಯಾಗಾಯ್ತು ಹೇಳು ತಂದೆ. ನಿಮ್ಮ ಸೃಷ್ಟಿಯಿಂದ ನಾನು ಒಂದು ಕಾರ್ಯವನ್ನು ಮಾಡುತ್ತಾ ಇದ್ದೇನೆ. ನಿನ್ನ ಸಂಕಲ್ಪ ಏನೇ ಇರಬಹುದು, ಹಾ. ಮಾಡಿದ ಮಾತಂತೆ ದಾನ ಕೊಡುವುದಕ್ಕೆ ಸದಾ ಸಿದ್ಧರಿದ್ದೇವೆ. ಅಷ್ಟೇ ಅಲ್ಲದೆ ಈ ಹಿಂದೆ ಆಡಿದಂತ ಮಾತನ್ನ ನಡೆಸಿಕೊಡುವುದರ ಮುಖೇನ ಇನ್ನೊಂದು ಮಾತನ್ನ ನಡೆಸಿಕೊಡಬೇಕು. ನಮ್ಮಲ್ಲಿರುವ ಪ್ರಾಣವನ್ನ ತೆಗೆದಾದ ನಂತರ ಸೂರ್ಯ ಚಂದ್ರರು ಇರುವಲ್ಲಿವರೆಗೆ ನಮ್ಮ ಹೆಸರು ಅಜರಾಮರವಾಗಿ ಬೆರೆಯಬೇಕು. ನೀವು ಹೇಳಿದ ಹಾಗೆ ನಿಮ್ಮ ಪ್ರಾಣ